Hello my dear students, welcome back to Learn Easily channel. Ladies headdresses. ಜೋಸೆಫ್ ಅಡಿಸನ್ ರವರ ಒಂದು ವಿಡಂಬನಾತ್ಮಕ ಒಂದು ಎಸ್ಸೆ ಆಗಿರುತ್ತೆ. ಅಂದರೆ ಜೋಸೆಫ್ ಅಡಿಸನ್ ರವರು ಮಹಿಳೆಯರ ಒಂದು ಫ್ಯಾಷನ್, ಅವರ ಹೆಡ್ ಡ್ರೆಸ್, ಅವರ ಕೇಶ ವಿನ್ಯಾಸ ಅಂದರೆ ಕೂದಲಿನ ಜಡೆಗಳ ವಿನ್ಯಾಸಗಳು, ಅವರು ಧರಿಸ್ತಾ ಇದ್ದಂತಹ ಒಂದು ಟೋಪಿಗಳ ಬಗ್ಗೆ, ಅವರು ಮಾಡ್ತಕ್ಕಂತಹ ತಲೆಯ ಅಲಂಕಾರಗಳ ಬಗ್ಗೆ ಈ ಒಂದು ಎಸ್ಸೆನಲ್ಲಿ ಅವರು ಒಂದು ರೀತಿ ಹಾಸ್ಯಾಸ್ಪದವಾಗಿ ಮತ್ತು ವಿಮರ್ಶಾತ್ಮಕವಾಗಿ ತಿಳಿಸಿರ್ತಾರೆ. ಹೆಡ್ ಡ್ರೆಸ್ಗಳು ಬದಲಾಗ್ತಾ ಇರ್ತಕ್ಕಂಥ ಪ್ಯಾಷನ್ಗಳ ಬಗ್ಗೆ ಈ ಒಂದು ಎಸ್ಸೆನಲ್ಲಿ ಬರೆದಿರ್ತಾರೆ. ಈ ಒಂದು ಲೇಡೀಸ್ ಹೆಡ್ ಡ್ರೆಸ್ಸಸ್ನ ಒಂದು ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನೀವು ಕೇಳಿದ ನಂತರ ಇಂಗ್ಲೀಷ್ ಸಮರಿ PDF ಮತ್ತು ಆ ಎಸ್ಸೆ PDF ನೀವು ಡೌನ್ಲೋಡ್ ಮಾಡಿಕೊಂಡು ಓದಬಹುದಾಗಿರುತ್ತೆ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಜೋಸೆಫ್ ಅಡಿಸನ್ ರವರು ಮಹಿಳೆಯರ ಒಂದು ಹೆಡ್ ಡ್ರೆಸ್ಗಳ ಬಗ್ಗೆ, ಬದಲಾಗ್ತಾ ಇರ್ತಕ್ಕಂಥ ಕಾಲಕ್ಕೆ ತಕ್ಕಂಗೆ ಅವರು ಬದಲಾಯಿಸ್ತಾ ಇರ್ತಕ್ಕಂಥ ಫ್ಯಾಷನ್ಗಳ ಬಗ್ಗೆ ಈ ಒಂದು ಎಸ್ಸೆನಲ್ಲಿ ಬರೆದಿರ್ತಾರೆ. ಲೇಡೀಸ್ ಹೆಡ್ ಡ್ರೆಸ್ಗಳು ಅಂದರೆ ಅವರ ಒಂದು ಕೇಶ ವಿನ್ಯಾಸಗಳು ಈ ಒಂದು ಪರಿಸರದಲ್ಲಿ, ಪ್ರಕೃತಿಯಲ್ಲಿ ಆ ಒಂದು ಮಹಿಳೆಯರ ಹೆಡ್ ಡ್ರೆಸ್ಗಳಷ್ಟು ಅಸ್ಥಿರವಾದ ವಿಷಯ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅವು ಸ್ಥಿರವಾಗಿಲ್ಲ, ಅಸ್ಥಿರ, ಚೇಂಜ್ ಆಗ್ತಾ ಇರುತ್ತೆ, ಬದಲಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಅವರು ತಮ್ಮ ಒಂದು ನೆನಪಿನಲ್ಲಿ ಮಹಿಳೆಯರ ಹೆಡ್ ಡ್ರೆಸ್ಗಳ ಬಗ್ಗೆ ಹೇಳ್ತಾರೆ. ಅವುಗಳ ಎತ್ತರ 30 ಡಿಗ್ರಿಗಿಂತ ಹೆಚ್ಚಾಗಿತ್ತು ಮತ್ತು ಅದು ಇಳಿತಾನೂ ಬಂತು ಅಂತ. ಅವರು ಆ ಒಂದು ಜಡೆಗಳು ಹೆಚ್ಚು ಬೆಳೀತಾ ಹೋದವು ಮತ್ತು ಇಳಿತಾ ಬಂದಿರೋದನ್ನು ನಾನು ಕಂಡಿದ್ದೇನೆ ಅಂತ ಹೇಳ್ತಾರೆ. ಸುಮಾರು 10 ವರ್ಷಗಳ ಹಿಂದೆ ಹೆಡ್ ಡ್ರೆಸ್ಗಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದವು ಎಂದರೆ ಮಹಿಳೆಯರು ಪುರುಷರಿಗಿಂತ ತುಂಬ ಎತ್ತರವಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಒಂದು ಜಡೆಗಳು ಎಷ್ಟು ಎತ್ತರಕ್ಕೆ ಹಾಕ್ಕೊಳ್ತಾ ಇದ್ದು ಅಂದರೆ ಅವರು ಗಂಡಸರಿಗಿಂತ ಹೆಚ್ಚು ಎತ್ತರ ಕಾಣಿಸ್ತಾ ಇದ್ದರು. ನಂತರ ಅಡಿಸನ್ ರವರು ಹೇಳ್ತಾರೆ, ಒಮ್ಮೆ 7 ಅಡಿ ಎತ್ತರ ಇದ್ದ ಕೆಲವು ಮಹಿಳೆಯರು ಈಗ 5 ಅಡಿಗಳಿಗಿಂತ ಕೆಲವು ಇಂಚುಗಳು ಕಡಿಮೆ ಆಗಿಬಿಟ್ಟಿದ್ದಾರೆ ಅಂತ. ಅಂದರೆ ಅದೇ ಮಹಿಳೆಯರು ಮೊದಲು 7 ಅಡಿ ಇರ್ತಾಯಿದ್ರು, ಆ ಒಂದು ಜಡೆಗಳು ಆ ರೀತಿ ದೊಡ್ಡದಾಗಿ ಆಗ್ತಾಯಿದ್ರು. ಈಗ ಅವರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ, ಯಾಕೆಂದರೆ ಅವರ ಒಂದು ಆ ಹೆಡ್ ಡ್ರೆಸ್ನ ಪ್ರಮಾಣ ಕಡಿಮೆ ಆಗಿದೆ. ಮಹಿಳೆಯರು ತಮ್ಮ ಸಹಜ ಎತ್ತರದಲ್ಲಿರುವಾಗ ಅವರು ಹೆಚ್ಚು ಮೆಚ್ಚುತ್ತಾರೆ ಅಂತ. ಅಂದರೆ ಮಹಿಳೆಯರು ಅವರು ಕರೆಕ್ಟಾಗಿರ್ತಕ್ಕಂಥ ಹೈಟಲ್ಲಿದ್ದಾಗ ಹೆಚ್ಚು ಮೆಚ್ಚಿಕೊಳ್ತಾರೆ. ಮಹಿಳೆಯರು ತಮ್ಮ ವ್ಯಕ್ತಿಗಳನ್ನು ವಿಸ್ತರಿಸಿದಾಗ ಮತ್ತು ಭಯಾನಕ ದೈತ್ಯಾಕಾರದ ವ್ಯಕ್ತಿಗಳಾಗಿ ತಮ್ಮನ್ನು ಉದ್ದವಾಗಿಸಿಕೊಂಡಾಗ ಯಾರು ಮೆಚ್ಚೋದಿಲ್ಲ. ಅಂದರೆ ಅಲ್ಲಿ ಅವರು ಹೆಡ್ ಡ್ರೆಸ್ಗಳನ್ನು ಮಾಡಿಕೊಂಡು ಹೀಲ್ಸನ್ನು ಹಾಕ್ಕೊಂಡು ಹೈಟ್ ಬಂದಾಗ ಅವರನ್ನು ಯಾರು ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅಡಿಸನ್ ರವರು ಹೇಳ್ತಾರೆ, ಪ್ರಸ್ತುತ ಫ್ಯಾಷನ್ನಿಂದ ಅವರು ತುಂಬ ಸಂತೋಷಪಟ್ಟಿದ್ದಾರೆ ಮತ್ತು ಇದು ಒಂದು ಲಿಂಗದ ಅಮೂಲ್ಯವಾದ ಭಾಗ, ಉತ್ತಮ ತಿಳುವಳಿಕೆಯನ್ನು ತೋರಿಸುತ್ತೆ ಅಂತ ಅವರು ಹೇಳ್ತಾರೆ. ಈಗಿನ ಒಂದು ಶೈಲಿಯು ತಾತ್ಕಾಲಿಕವಾಗಿ ಇದೆ ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ಹೊಸದಾದ ಏನಾದರೂ ನಮಗೆ ಆಶ್ಚರ್ಯವನ್ನು ಉಂಟು ಮಾಡಲು ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಒಂದು ಫ್ಯಾಷನ್ ಅಂತ ಅವರು ಹೇಳ್ತಾರೆ. ಹೆಚ್ಚಿನ ಜನರು ಮಹಿಳೆಯರ ತಲೆಗಳು ಹೊಸದಾಗಿ ಕತ್ತರಿಸಿದ ಮತ್ತು ಹೊಸದಾಗಿ ಕಟ್ ಮಾಡಿರ್ತಕ್ಕಂತಹ ಮರಗಳಂತೆ ಇವೆ. ಅವು ಖಂಡಿತವಾಗಿಯೂ ಮೊದಲಿಗಿಂತಲೂ ದೊಡ್ಡ ತಲೆಗಳೊಂದಿಗೆ ಅವು ಈಗ ಒಂದು ರೀತಿ ಬದಲಾವಣೆಯನ್ನು ಕಂಡಿದೆ ಅಂತಕ್ಕಂಥ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ. ಅಂದರೆ ಮೊದಲಿದ್ದ ಹಾಗೆ ಆ ತಲೆಗಳಲ್ಲಿ ಅವರು ಜಡೆಗಳು, ಆ ಕೂದಲಿನ ಒಂದು ಸ್ಟೈಲು, ಫ್ಯಾಷನ್ ಈಗಿಲ್ಲ. ಈಗೆಲ್ಲ ಏನಾಗಿದೆ, ಎಲ್ಲ ಕತ್ತರಿಸಿಕೊಂಡಿದ್ದಾರೆ, ಕೂದಲನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ರಿಬ್ಬನ್ಗಳು, ಲೇಸ್ ಮತ್ತು ತಂತಿಗಳಿಂದ ಅದ್ಭುತ ರಚನೆಗಳನ್ನು ರಚಿಸುವ ಮಹಿಳಾ ಶಿಲ್ಪಿಗಳನ್ನು ಅಡಿಸನ್ ಮೆಚ್ಚುತ್ತಾರೆ ಮತ್ತು ಅವರ ಆವಿಷ್ಕಾರಗಳಿಗಾಗಿ ಅವರನ್ನು ಗುರುತಿಸಬೇಕು ಅಂತ ಭಾವಿಸ್ತಾರೆ. ಅಂದರೆ ಆ ಒಂದು ತಲೆಗೆ ರಿಬ್ಬನ್ಗಳು, ಒಂದು ಲೇಸ್ಗಳು ಬೇಕಾದಂಥ ರೀತಿಯಲ್ಲಿ ಒಂದು ರೀತಿ ಅವರು ಮಾಡ್ತಕ್ಕಂಥ ಫ್ಯಾಷನ್ಗಳನ್ನು ಮಹಿಳಾ ವಾಸ್ತುಶಿಲ್ಪಿಗಳು ಅಂತ ಹೇಳ್ತಾ ಇದ್ದಾರೆ. ಈ ಹೆಡ್ ಡ್ರೆಸ್ಗಳು ಮಾರ್ಬಲ್ನಿಂದ ಮಾಡಿದ ಕಟ್ಟಡಗಳಷ್ಟೇ ಶೈಲಿಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಅವರು ಮಾಡ್ತಕ್ಕಂತಹ ಒಂದು ಕೇಶ ವಿನ್ಯಾಸ ಅಂದರೆ ಆ ಕೂದಲಿನ ಒಂದು ಏನು ಅಲಂಕಾರ, ಮೇಕಪ್ ಅಥವಾ ಕೂದಲಿಗೆ ಮಾಡ್ತಕ್ಕಂಥ ಸ್ಟೈಲ್ಗಳು ಒಂದು ರೀತಿ ಬಿಲ್ಡಿಂಗ್ಗಳು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮಾರ್ಬಲ್ನಿಂದ ಮಾಡಿರ್ತಕ್ಕಂಥ ಬಿಲ್ಡಿಂಗ್ಗಳ ಒಂದು ಶೈಲಿಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಕಟ್ಟಡಗಳು, ಪಿರಮಿಡ್ಗಳು, ಗೋಪುರಗಳು ಮತ್ತು ಚರ್ಚ್ ಗೋಪುರಗಳಂಥ ವಿವಿಧ ಆಕಾರಗಳನ್ನು ಕೂಡ ಆ ಹೆಡ್ ಡ್ರೆಸ್ ಪಡೆದಿದ್ದಾವೆ ಅಂತ ಹೇಳ್ತಾರೆ. ಜುವೆನೆಲ್ ಒಂದು ಕಾಲದಲ್ಲಿ ಈ ರಚನೆಗಳು ಅನೇಕ ಶ್ರೇಣಿಗಳಾಗಿ, ಮಹಡಿಗಳಾಗಿ ಬೆಳೆದಿದ್ದವು. ಆದಾಗ್ಯೂ 14ನೇ ಶತಮಾನದಲ್ಲಿ ಹೆಡ್ ಡ್ರೆಸ್ ಅದರ ಅತ್ಯಂತ ವಿಪರೀತ ಹಂತವನ್ನು ತಲುಪಿತ್ತು.
ಆಗ ಅದು ತಲೆಯ ಎರಡೂ ಬದಿಯಲ್ಲಿ 2 ಕೋನ್ಗಳು ಅಥವಾ ಸ್ಪೈರ್ಗಳ ರೂಪದಲ್ಲಿ ನಿರ್ಮಿಸಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಅಂದರೆ ಆ ಒಂದು 14ನೇ ಶತಮಾನದಲ್ಲಿ ಆ ಹೆಡ್ ಡ್ರೆಸ್ ಸ್ಟೈಲುಗಳು ತುಂಬ ಪೀಕಲ್ಲಿತ್ತು ಅಂತ ಹೇಳ್ತಾರೆ. ಮ್ಯಾನ್ಸಿಯರ್ ಪ್ಯಾರಾಡಿನ್ ಹೇಳುವ ಪ್ರಕಾರ ಈ ಹಳೆಯ ಶೈಲಿಯ ಪ್ಯಾಂಟಿಜೆನ್ ತಲೆಯು ಮೇಲೆ ಒಂದು ಎಲ್ ಎತ್ತರಕ್ಕೆ ಬೆಳೆದವು ಮತ್ತು ಚರ್ಚ್ ಗೋಪುರಗಳಂತೆ ಮೊನಚಾಗಿದ್ದವು ಮತ್ತು ಅವುಗಳ ಭಾಗದಲ್ಲಿ ಉದ್ದವಾದ ಗಡುಸು ಪಟ್ಟಿಗಳನ್ನು ಜೋಡಿಸಲಾಗಿತ್ತು. ಅವು ಸ್ಟ್ರೀಮರ್ಗಳಂತೆ ಕೆಳಗೆ ನೇತಾಡ್ತಾ ಇದ್ದವು. ಹೆಡ್ ಡ್ರೆಸ್ ಇಲ್ಲದೆಯೇ ಕುಬ್ಜ ಆಗಿದ್ದ ಮಹಿಳೆ ಅದನ್ನು ಹಾಕಿದಾಗ ಕೊಲಾಸಸ್ನಂತೆ ಕಾಣ್ತಾ ಇದ್ಲು ಅಂತ. ಅಂದರೆ ಆಗಿನ ಕಾಲದಲ್ಲಿ ಹೆಡ್ ಡ್ರೆಸ್ಸುಗಳು ಆ ರೀತಿ ಒಂದು ಸ್ಟೈಲಿಶ್ಗಳನ್ನು ಫ್ಯಾಷನ್ಗಳನ್ನು ಹೊಂದಿತ್ತು ಅಂತ ಹೇಳ್ತಾರೆ. ಥಾಮಸ್ ಕೋನೆಟ್ಸ್ಕೆ ಎಂಬ ಸನ್ಯಾಸಿಯೊಬ್ಬರು ಈ ರಾಕ್ಷಸ ಕಮೋಡ್ ವಿರುದ್ಧ ಧರ್ಮೋಪದೇಶ ಮಾಡಿದ್ರು. ಆ ಯುಗದ ಮಹಿಳೆಯರು ತಮ್ಮ ಹೆಡ್ ಡ್ರೆಸ್ಗಳನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಬಹುದಾಗಿತ್ತು. ಅಂದರೆ ಥಾಮಸ್ ಕೋನೆಟ್ಕೆ ಅಂತಕ್ಕಂಥವರು ಈ ಮಹಿಳೆಯರ ಆ ಒಂದು ಹೆಡ್ ಡ್ರೆಸ್ಗಳು, ಆ ಕೇಶವಿನ್ಯಾಸಗಳ ವಿರುದ್ಧ ಒಂದು ರೀತಿ ಅದು ತಪ್ಪು ಅಂತ ಧರ್ಮೋಪದೇಶ ಮಾಡಿದರು. ಆಗ ಅವು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳ್ತಾರೆ. ಕೋನೆಟ್ಕೆ ತುಂಬ ಪ್ರಸಿದ್ಧ ಮತ್ತು ಪವಿತ್ರವಾದ ವ್ಯಕ್ತಿಯಾಗಿದ್ದರು. ಅವರ ಉಪದೇಶಗಳು ಯಶಸ್ವಿಯಾದವು ಮತ್ತು ಅವರ ಧರ್ಮೋಪದೇಶಗಳ ಸಮಯದಲ್ಲಿ ಅನೇಕ ಮಹಿಳೆಯರು ತಮ್ಮ ಹೆಡ್ ಡ್ರೆಸ್ಗಳನ್ನು ಎಸೆದು ಅವುಗಳನ್ನು ಬೆಂಕಿ ಹಚ್ಚಿ ಅದಕ್ಕೆ ಬೆಂಕಿ ಹಾಕಿದರು. ಕೋನೆಟ್ಕೆ ಅವರು 20,000 ಜನರ ಗುಂಪುಗಳನ್ನು ಆಗಾಗ್ಗೆ ಹೊಂದಿದ್ದರು. ಆ ಒಂದು ಜನರು ಈ ರಾಕ್ಷಸ ಅಲಂಕಾರದ ವಿರುದ್ಧ ಪ್ರಚೋದಿತರಾದರು ಅಂತ ಹೇಳ್ತಾರೆ. ಅಂದರೆ ಕೋನೆಟ್ಕೆ ಅವರ ಮಾತುಗಳಿಂದ ಜನರು ಆ ಮಹಿಳೆಯರ ಒಂದು ಹೆಡ್ ಡ್ರೆಸ್ಗಳ ವಿರುದ್ಧ ಒಂದು ಪ್ರಚೋದಿತರಾದರು. ಅದು ಒಂದು ರೀತಿಯ ಹಿಂಸೆಗೆ ಒಳಗಾಯಿತು ಮತ್ತು ಅದನ್ನು ಸಾರ್ವಜನಿಕವಾಗಿ ಧರಿಸಿದ ಜನರ ಮೇಲೆ ಜನರು ಕಲ್ಲು ಎಸೆದರು. ಆದರೆ ಕೊನೆಟಿಗೆ ನಿರ್ಗಮಿಸಿದ ಕೆಲವು ತಿಂಗಳ ನಂತರ ಈ ಶೈಲಿಯು ಮತ್ತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ಮ್ಯಾನ್ಸಿಯರ್ ಪ್ಯಾರಾಡಿನ್ ಅವರ ಮಾತುಗಳಲ್ಲಿ ಹೇಳುವುದಾದರೆ, ಭಯದಲ್ಲಿ ಬಸವನಗಳು ತಮ್ಮ ಕೊಂಬುಗಳನ್ನು ಕೆಳಗೆ ಎಳೆದುಕೊಂಡಂತೆ ಅಪಾಯ ಮುಗಿದ ತಕ್ಷಣ ಮಹಿಳೆಯರು ಮತ್ತೆ ತಮ್ಮ ಕೊಂಬುಗಳನ್ನು ಹೊರಹಾಕಿದರು ಅಂತ. ಈ ಫ್ಯಾಷನ್ ವಿಪರೀತತೆ ಬಗ್ಗೆ ಮ್ಯಾನ್ಸಿಯರ್ ಡಿ ಅರ್ಜೆಂಟ್ರೆ ಮತ್ತು ಇತರ ಇತಿಹಾಸಕಾರರು ಕೂಡ ಗಮನಿಸಿದ್ದಾರೆ ಅಂತ ಅಡಿಸನ್ರವರು ಹೇಳ್ತಾರೆ. ಅಂದರೆ ಕೋನೆಟ್ಗೆ ಕಾಲದಲ್ಲಿ ಆ ಮಹಿಳೆಯರು ತಮ್ಮ ಹೆಡ್ ಡ್ರೆಸ್ಗಳನ್ನು, ಫ್ಯಾಷನ್ಗಳನ್ನು ಕಡಿಮೆ ಮಾಡಿದ್ರು. ಅವರು ಹೋದ ನಂತರ ಮತ್ತೆ ಅದು ಬೆಳೀತು ಅಂತ ಅಡಿಸನ್ರವರು ಹೇಳ್ತಾ ಇದ್ದಾರೆ. ಅಡಿಸನ್ರವರು ತಮ್ಮ ಲೇಖನವು ಆ ಒಂದು ತಡೆಗಟ್ಟುವಿಗಾಗಿ ಒಂದು ರೀತಿಯ ಸಾಧನ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಬರೀತಕ್ಕಂಥ ಎಸ್ಸೆ ಆ ಫ್ಯಾಷನ್ಗಳನ್ನು ತಡೆಯೋದಕ್ಕೆ ಒಂದು ಸಾಧನ ಅಂತ ಹೇಳ್ತಾರೆ. ಅವರು ಮಹಿಳೆಯರು ತಮ್ಮ ತಲೆಯನ್ನು ಸುಂದರವಾಗಿಸಲು ಯಾವುದೇ ಅಲಂಕಾರವನ್ನು ಸೇರಿಸುವುದು ಅಸಾಧ್ಯ ಎಂದು ಪರಿಗಣಿಸಬೇಕು ಅಂತ ಒತ್ತಾಯಿಸ್ತಾರೆ. ಅಂದರೆ ಅವರ ಒಂದು ಕೇಶವಿನ್ಯಾಸ ಮಾಡ್ಕೊಳ್ಳೋಕ್ಕೆ, ತಲೆಯನ್ನು ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಒಂದು ಅಲಂಕಾರ ಸೇರಿಸೋದು ತಪ್ಪು ಅಂತ ಹೇಳ್ತಾರೆ. ಏಕೆಂದರೆ ಪ್ರಕೃತಿಯ ಆ ಒಂದು ಮೇರುಕೃತಿ ಆಗಿದೆ. ಅಂದರೆ ಮಹಿಳೆಯರು ಅಂತಕ್ಕಂಥದ್ದು ಪ್ರಕೃತಿಯಲ್ಲೇ ಒಂದು ಸೌಂದರ್ಯ ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ. ಮುಖವು ಮಾನವನ ವ್ಯಕ್ತಿಯ ಅತ್ಯಂತ ಸುಂದರ ಭಾಗವಾಗಿದೆ. ಪ್ರಕೃತಿಯು ಆ ಮುಖವನ್ನು ಸುಂದರಗೊಳಿಸಲು ಎಲ್ಲ ಕಲೆಗಳನ್ನು ಬಳಸಿದೆ. ಮಹಿಳೆಯರು ಹೆಚ್ಚುವರಿ ಆಭರಣಗಳ ರಾಶಿಯನ್ನು ಸೇರಿಸಿದಾಗ ಅವರು ಮಾನವ ವ್ಯಕ್ತಿಯ ಸಮರೂಪತೆಯನ್ನು ನಾಶಪಡಿಸ್ತಾರೆ ಅಂತ ಹೇಳ್ತಾರೆ. ಅಂದರೆ ನೈಸರ್ಗಿಕವಾಗಿ ಆ ಮಹಿಳೆಯರಿಗೆ ಆ ಮುಖದ ಸೌಂದರ್ಯ, ಕಲೆ ಎಲ್ಲವೂ ಬಂದಿರುತ್ತೆ. ಅದನ್ನು ಹೆಚ್ಚಿಸೋದಕ್ಕೆ ಅಲ್ಲಿ ಹೆಚ್ಚಿನ ಆಭರಣಗಳ ರಾಶಿಯನ್ನು ಸೇರಿಸ್ತಾ ಇದ್ದಾಗ ಅದು ನಿಜವಾಗಲೂ ಆ ಒಂದು ಸೌಂದರ್ಯವನ್ನು ನಾಶ ಮಾಡುತ್ತೆ ಅಂತ ಅಡಿಸನ್ರವರು ಹೇಳ್ತಾರೆ. ಮತ್ತು ಮಹಾನ್ ಮತ್ತು ನಿಜವಾದ ಸೌಂದರ್ಯಗಳಿಂದ ಕಣ್ಣುಗಳನ್ನು ಮತ್ತು ಮಕ್ಕಳಂತಹ ಗ್ಯಾಗ್ವಾ ರಿಬ್ಬನ್ಗಳು ಮತ್ತು ಬೋನ್ಲೆಸ್ಗಳತ್ತ ತಿರುಗಿಸ್ತಾರೆ ಅಂತ ಅಡಿಸನ್ರವರು ಹೇಳ್ತಾರೆ. ಅಂದರೆ ಆ ಮಹಿಳೆಯರು ತಮ್ಮ ಒಂದು ಕೇಶವಿನ್ಯಾಸಕ್ಕೋಸ್ಕರ ಮಾಡ್ತಕ್ಕಂತಹ ಅಲಂಕಾರಗಳು ನಿಜವಾಗಲೂ ಸಹ ಅವು ಸರಿಯಿಲ್ಲ. ಮಹಿಳೆಯರಿಗೆ ನೈಸರ್ಗಿಕವಾಗಿಯೇ ಒಂದು ಸೌಂದರ್ಯ ಅಂತಕ್ಕಂಥದ್ದಿದೆ. ಆದರೆ ಮಹಿಳೆಯರು ಈ ಕೇಶವಿನ್ಯಾಸ, ಹೆಡ್ ಡ್ರೆಸ್ಗಳ ಮೂಲಕ, ಅಲಂಕಾರಗಳ ಮೂಲಕ ಅವುಗಳನ್ನು ಆ ಒಂದು ಸೌಂದರ್ಯವನ್ನು ನಾಶ ಮಾಡ್ಕೋತಾ ಇದ್ದಾರೆ. ಆ ತಲೆಗೆ ಬಳಸ್ತಕ್ಕಂತಹ ರಿಬ್ಬನ್ಗಳು, ಲೇಸ್ಗಳು ಮತ್ತು ಅವರು ಬಳಸ್ತಕ್ಕಂತಹ ಒಂದು ಕಲರ್ಸ್ ಆಗಿರ್ಬೋದು ಮತ್ತು ಡಿಫ್ರೆಂಟ್ ಸ್ಟೈಲ್ಗಳಲ್ಲಿ ಆ ತಲೆಗಳನ್ನು ಶೃಂಗಾರ ಮಾಡ್ತಕ್ಕಂಥದ್ದು ಒಂದು ರೀತಿ ಅತಿರೇಕ ಅಂತಕ್ಕಂಥದ್ದನ್ನು ಅಡಿಸನ್ರವರು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಆ ಒಂದು ಸೌಂದರ್ಯವನ್ನು ಈ ರೀತಿಯ ಒಂದು ಫ್ಯಾಷನ್ಗಳ ಮೂಲಕ ಅವರು ಅದನ್ನು ಕೆಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ನಾವು ಮಾನವ ಆಕೃತಿಯ ಸಮ್ಮತಿಗಳನ್ನು ನಾಶಪಡಿಸ್ತಾ ಇದ್ದೇವೆ ಮತ್ತು ಮಹಾನ್ ಮತ್ತು ನಿಜವಾದ ಸೌಂದರ್ಯಗಳಿಂದ ನಾವು ನಮ್ಮ ಕಣ್ಣುಗಳನ್ನು ಆಭರಣಗಳ ಮತ್ತು ರಿಬ್ಬನ್ಗಳ ಮತ್ತು ಬೋನ್ಲೆಸ್ಗಳ ಕಡೆಗೆ ತಿರುಗಿಸಿ ಮೂರ್ಖತನದಿಂದ ಆ ಸೌಂದರ್ಯವನ್ನು
ನಾವು ನಾಶ ಮಾಡ್ತಾ ಇದ್ದೇವೆ ಅಂಥೇಳಿ ಎಡಿಸನ್ ರವರು ಈ ಒಂದು SCA ಲೇಡೀಸ್ ಹೆಡ್ ಡ್ರೆಸ್ಸಸ್ನ ಮೂಲಕ ತಿಳಿಸ್ಕೊಟ್ಟಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ SCAಯ ಕನ್ನಡ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.